ಕೊಡಗು ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕೊಡಗಿನಲ್ಲಿ ಹಲವಾರು ಟ್ರಸ್ಟ್ಗಳು, ಹಲವಾರು ಸಂಘ ಸಂಸ್ಥೆಗಳು ತಮ್ಮದೇ ಆದ ವಿಭಿನ್ನ ಕಾರ್ಯಕ್ರಮಗಳನ್ನು ಆಯೋಜಿಸ್ತವೆ. ಹಲವಾರು ಜನೋಪಯೋಗಿ ಕೆಲಸ ಕಾರ್ಯಗಳು ಕೂಡ ಆ ಸಂಘಟನೆಗಳಿಂದ ಆಗ್ತದೆ. ಅದೇ ರೀತಿಯಲ್ಲಿ ಇವತ್ತು ನಾವು ಸಂಸ್ಕೃತಿ ಸಿರಿ ಬಳಗ ಟ್ರಸ್ಟ್ ಅನ್ನುವಂತಹ ಒಂದು ಸಂಸ್ಥೆಯೊಂದಿಗೆ ಅವರ ಒಂದು ಏನು ಸಮಾಜಮುಖಿ ಕಾರ್ಯ ಏನಿದೆ ಆ ಬಗ್ಗೆ ಕೆಲವು ವಿವರಗಳನ್ನ ತಿಳ್ಕೊಳ್ಳೋಕ್ಕೆ ಇವತ್ತು ನಾವು ಅವರಲ್ಲಿಗೆ ಬಂದಿದ್ದೇವೆ. ಜನವರಿ 26ರಂದು, ಇದೇ 2025 ಜನವರಿ 26ರಂದು ಮಡಿಕೇರಿಯಲ್ಲಿ ಒಂದು ವಿಶೇಷ ಶಿಬಿರವನ್ನು ನಡೆಸೋರಿದ್ದಾರೆ. ಆ ಬಗ್ಗೆ ಏನು, ಆ ಶಿಬಿರದ ಪ್ರಯೋಜನಗಳೇನು ಅದನ್ನು ತಿಳ್ಕೊಳ್ಳೋಣ. ಇವತ್ತು ನಮ್ಮ ಜೊತೆಗಿದ್ದಾರೆ ನಮ್ಮ IMAನ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷರು ಹಾಗೂ ಖ್ಯಾತ ENT ತಜ್ಞರಾದ ಡಾಕ್ಟರ್ ಮೋಹನ್ ಅಪ್ಪಾಜಿ ಸರ್ ಅವರು, ಹಾಗೂ ಈ ಸಂಸ್ಕೃತಿ ಸಿರಿ ಬಳಗ ಟ್ರಸ್ಟ್ನ ಅಧ್ಯಕ್ಷರಾದ ಈರಮಂಡ ಹರಿಣಿ ವಿಜಯ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಸರ್, ಇವತ್ತು ತಾವು ಖ್ಯಾತ ENT ತಜ್ಞರಿದ್ದೀರಿ ಮಡಿಕೇರಿನಲ್ಲಿ. ಮೇಡಮ್, ಸಂಸ್ಕೃತಿ ಸಿರಿ ಬಳಗ ಟ್ರಸ್ಟ್ನ ಅಧ್ಯಕ್ಷರಿದ್ದೀರಿ. ತಾವು 26ನೇ ತಾರೀಕಿಗೆ ಒಂದು ಶಿಬಿರವನ್ನು ಕೂಡ ಆಯೋಜನೆ ಮಾಡಿದ್ದೀರಿ. ಬಹುಶಃ ಹಲವಾರು ವರ್ಷಗಳಿಂದ ಈ ಶಿಬಿರ ನಡೆದು ಬರ್ತಾ ಇದೆ ಅಂತ ನನ್ಗನ್ಸುತ್ತೆ. ಬಸ್ ಕೊಡಗಿನ ಜನತೆಗೆಲ್ಲ ಗೊತ್ತಿರುವಂಥದ್ದು. ಏನು ವಿಶೇಷತೆ ಇದೆ ಸರ್ ಈಗ ಈ ಶಿಬಿರದಲ್ಲಿ? ಈ ಕಾರ್ಯಕ್ರಮ 26ನೇ ತಾರೀಕು 76ನೇ ಗಣರಾಜ್ಯೋತ್ಸವ ದಿನ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿರೋದು. ಇದೊಂದು ವಿಭಿನ್ನ ಕಾರ್ಯಕ್ರಮ. ಯಾಕೆಂದ್ರೆ ನಾವು ಒಂದು 20 ವರ್ಷದಿಂದ ಮಡಿಕೇರಿಯಲ್ಲಿ ಮೆಡಿಕಲ್ ಕ್ಯಾಂಪ್ಸ್ ಅಂತ ಮಾಡ್ತಾ ಇದ್ವಿ. ಉಚಿತ ಶಸ್ತ್ರಚಿಕಿತ್ಸೆ ಕ್ಯಾಂಪ್ ಮಾಡ್ತಾ ಇದ್ವಿ, ಅಶ್ವಿನಿ ಆಸ್ಪತ್ರೆಯಲ್ಲಿ ಮಾಡ್ತಾ ಇದ್ವಿ. ಪ್ರತಿ ವರ್ಷನೂ ಮಾಡ್ತಾ ಇದ್ವಿ. ಮತ್ತೆ ಮೆಡಿಕಲ್ ಕ್ಯಾಂಪ್ಸ್ ರೆಗ್ಯುಲರ್ ಆಗಿ ಮಾಡ್ತಾ ಇದ್ವಿ. ಕೆಲವು ವಿಲೇಜಸ್ಗೆಲ್ಲ ಹೋಗಿ ಮಾಡ್ತಾ ಇದು ನಾವು ಸಾಂಸ್ಕೃತಿಕ ಸಿರಿ ಬಳಗ ಅವರೊಟ್ಟಿಗೆ ನಾನು ಅದರದ ಟ್ರಸ್ಟಿ ಆಗಿದ್ದೇನೆ. ಸೊ ಅಧ್ಯಕ್ಷರು ಈರಮಂಡ ಹರಿಣಿ ಅವರು. ಸೊ ಇತ್ತೀಚೆಗೆ ಇದು ಸ್ಥಾಪನೆ ಆಗಿರೋದು. ಸೊ ಇದರಿಂದ ನಾವು ಒಟ್ಟುಗೂಡಿಕೊಂಡು ಒಂದು ವಿಭಿನ್ನ ಕಾರ್ಯಕ್ರಮ ಮಾಡೋಣ ಅಂತ. ಒಂದು ನಮ್ಮ ಶಿಬಿರ, ವೈದ್ಯಕೀಯ ಶಿಬಿರ. ಇನ್ನೊಂದು ಸಾಂಸ್ಕೃತಿಕ, ನಮ್ಮ ಕಲ್ಚರಲ್, ಕೊಡಗಿನ ಕಲ್ಚರ್ ಇರ್ಬೋದು, ಅಥವಾ ಕರ್ನಾಟಕದ ಕಲ್ಚರ್ ಇರ್ಬೋದು, ಅಥವಾ ಭಾರತೀಯ ಕಲ್ಚರ್ ಇರ್ಬೋದು, ಅದನ್ನು ಬಿಂಬಿಸುವಂತ ಕಾರ್ಯಕ್ರಮ ಸಾಂಸ್ಕೃತಿಕ ಸಿರಿ ಬಳಗದವರು ಹಮ್ಮಿಕೊಳ್ತಾರೆ. ಈಗಾಗಲೇ ನಾವು ನ್ಯಾಷನಲ್ ENT ಕಾನ್ಫರೆನ್ಸ್ ಬೆಂಗಳೂರಲ್ಲಿ ಬಹಳ ಉತ್ತಮವಾಗಿ ಸಾಂಸ್ಕೃತಿಕ ಸಿರಿ ಬಳಗದವರು ನಮ್ಮ ಕೊಡಗಿನ ಕಲ್ಚರ್ ಅನ್ನು ಬಿಂಬಿಸಿದ್ದಾರೆ. ಒಂದು 33,000 ಡೆಲಿಗೇಟ್ಸ್ ಡಾಕ್ಟರ್ಸ್ ಇದ್ರು. ಅವ್ರ ಎದುರುಗಡೆ ಇವರು ನಮ್ಮ ಕೊಡಗಿನ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿ, ಒಂದು ಹೆಮ್ಮೆಯ ವಿಷಯ ಅದು ಫಸ್ಟ್ ಪ್ರೋಗ್ರಾಮ್ ಮಾಡಿರೋದು. ಮತ್ತೆ ಅದೇ ರೀತಿ ಇವಾಗ ಇಲ್ಲಿ ಕೊಡಗಿನಲ್ಲಿ ನಾವು ದಸರಾ ಈವೆಂಟ್ ಅಲ್ಲಿ ಒಂದು ಬಹಳ ಚೆನ್ನಾಗಿ ಕಾಂತಾರ ಬ್ಯಾಕ್ ಗ್ರೌಂಡ್ ಆ ಸ್ಕ್ರಿಪ್ಟ್ ಇಟ್ಕೊಂಡು ಒಂದು ಡಾನ್ಸ್ ಪ್ರೋಗ್ರಾಮ್ ಕೊಟ್ಟಿದ್ದಾರೆ. ಬಹಳ ಅಷ್ಟು ಜನಪ್ರಿಯ ಆಗಿ ಎಲ್ಲ ಮೆಚ್ಚುಗೆ ನಮಗೆ ಬಂದಿದೆ. ಸೊ ಅದೇ ನಿಟ್ಟಿನಲ್ಲಿ ನಾವು ಅನೇಕ ಬಾರಿ ಯೋಚನೆ ಮಾಡಿದ್ವಿ. ಒಂದು ಮೆಡಿಕಲ್ ಕ್ಯಾಂಪ್ ಅಂದ್ರೆ ಜನರು ಬರೋದು, ಅಲ್ಲಿ ವೇಟ್ ಮಾಡೋದು, ತಪಾಸಣೆ ಆಗೋದು, ಅವರಿಗೆ ತುಂಬಾ ಕೆಲವ್ರಿಗೆಲ್ಲ ಸುಸ್ತಾಗೋದು, ಅವ್ರ ಜೊತೆ ಒಂದಿಬ್ರು ಬಂದಿರ್ತಾರೆ, ಸೊ ಅವ್ರು ಕಾಯೋದು. ಸೊ ಅವರಿಗೆ ಒಂದು ಬೇಜಾರಾಗಬಾರ್ದು ಅನ್ಕೊಂಡು ನಾವು ಇದನ್ನ ಮಿಕ್ಸ್ ಮಾಡಿ ಮಾಡೋಣ ಅಂತ ನಾವು ಮಾತಾಡ್ಕೊಂಡು ಒಂದು ವಿಭಿನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ನಾವು ಒಂದು ಆಸೆ ಪಟ್ಟಿದ್ವಿ. ಪ್ಲಸ್ ಇನ್ಮೇಲೆ ಆ ಥರ ಮಾಡೋಣ ಅಂತ. ಸೊ ಇದನ್ನ ನಾವು ಮೈತ್ರಿ ಪೊಲೀಸ್ ಕಮ್ಯುನಿಟಿ ಹಾಲ್ ಅಲ್ಲಿ ಮಾಡ್ತಾ ಇರೋದು. ನಮಗೆ ಪೊಲೀಸ್ ಅವರಿಂದ ತುಂಬಾ ಸಹಕಾರ ಇದೆ. SP ಅವ್ರು ಇರ್ಬೋದು, ನಮ್ಮ ಅಡಿಷನಲ್ SP ಅವ್ರು ಇರ್ಬೋದು, ಅವರು ಇಲ್ಲೇ ಮಾಡಿ ಅಂತ ಹೇಳಿದ್ರು. August 15ಗೆ ನಾವು ಇಂಥ ಒಂದು ಪ್ರೋಗ್ರಾಮ್ ಹಮ್ಮಿಕೊಂಡಿದ್ವಿ. ಫಸ್ಟ್ ಟೈಮ್ 2 ಮಿಕ್ಸ್ ಮಾಡಿದ್ವಿ. ಬಹಳಷ್ಟು ಮೆಚ್ಚುಗೆ ಪ್ಲಸ್ ಕಾರ್ಯಕ್ರಮ ಉತ್ತಮವಾಗಿ ಬಂತು. ಅದೊಂದು ಸಮವಸ್ತ್ರ ಯೂನಿಫಾರ್ಮ್ ಅವರಿಗೆ ನಾವು ಈ ಕಾರ್ಯಕ್ರಮ ಮಾಡಿದ್ದು. ಪೊಲೀಸ್ ಅವ್ರಿಗಿರ್ಬೋದು, ಫೈರ್ ಫೋರ್ಸ್ಗಿರ್ಬೋದು, ಹೋಮ್ ಗಾರ್ಡ್ಸ್ಗಿರ್ಬೋದು ಅಂಥವ್ರಿಗೆ. ಅಷ್ಟಕ್ಕೆ ನಮಗೆ ತುಂಬಾ ಪೇಷಂಟ್ಸ್, ರೋಗಿಗಳು ಬಂದು ತಪಾಸಣೆ ಮಾಡಿಕೊಂಡು ಅವ್ರಿಗೆ ಉಚಿತ ಡ್ರಗ್ಸ್ ಕೊಟ್ವಿ, ಮತ್ತೆ ಇಮ್ಯೂನ್ ಬೂಸ್ಟರ್ ಡ್ರಿಂಕ್ ಅಂತ ಕೊಟ್ವಿ. ಪ್ಲಸ್ ಲ್ಯಾಬ್ ಉಚಿತವಾಗಿ ಟೆಸ್ಟ್ ಮಾಡಿದ್ವಿ, ಉಚಿತವಾಗಿ ಎಕೋ 2D ಎಕೋ ಮಾಡಿದ್ವಿ, ECG ಉಚಿತವಾಗಿ ಮಾಡಿದ್ವಿ. ಮತ್ತೆ ಅವ್ರನ್ನ ರೆಗ್ಯುಲರ್ ಫಾಲೋ ಅಪ್ ಒಂದು 6 ತಿಂಗಳು ನಾವು ಮಾಡ್ತೀವಿ. ರೆಗ್ಯುಲರ್ ಫಾಲೋ ಅಪ್ ಅಲ್ಲಿಗೆ ಬಿಟ್ಬಿಡೋದಿಲ್ಲ. ಉಚಿತ ಶಸ್ತ್ರಚಿಕಿತ್ಸೆಯನ್ನು ನಾವು ಮಾಡಿಕೊಡ್ತೇವೆ. ಕೊಡಗು ಮೆಡಿಕಲ್ ಕಾಲೇಜಲ್ಲಿ ನಾವು ಮಾಡಿಕೊಡ್ತೇವೆ. ಸೊ ಇಷ್ಟು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾವು ಸೂಪರ್ ಸ್ಪೆಷಾಲಿಟಿ ಕ್ಯಾಂಪ್ ಅಂತ, ಅಂದ್ರೆ ಸ್ಪೆಷಲಿಸ್ಟ್, ಎಲ್ಲ ಸ್ಪೆಷಲಿಸ್ಟ್ ಕೊಡಗು ಮೆಡಿಕಲ್ ಕಾಲೇಜಲ್ಲಿ ಇದ್ದಾರೆ. ಇದು ಸೂಪರ್ ಸ್ಪೆಷಲಿಸ್ಟ್ ನಮ್ಮ ಕೊಡಗಿನಲ್ಲಿ ಇಲ್ಲ. ಸೊ ಅದನ್ನ ನಾವು ಅನಪಯ ಮೆಡಿಕಲ್ ಕಾಲೇಜ್
ಅಲ್ಲಿಂದ ಅವರು ತಪಾಸಣೆಗೆ ನಮ್ಮ ವೈದ್ಯಕೀಯ ತಂಡದವರು ಬರ್ತಾ ಇದ್ದಾರೆ. ಅದರಲ್ಲಿ ಕಾರ್ಡಿಯಾಲಜಿಸ್ಟ್ ಇರ್ಬೋದು, ನೆಫ್ರಾಲಜಿಸ್ಟ್ ಇರ್ಬೋದು, ಯೂರಾಲಜಿಸ್ಟ್ ಇರ್ಬೋದು, ಇವರೆಲ್ಲ ಸೂಪರ್ ಸ್ಪೆಷಲಿಸ್ಟ್. ಅದು ನಮ್ಮ ಕೊಡಗಿನಲ್ಲಿ ಇಲ್ಲ. ಅಂಥವ್ರನ್ನ ಕರೆಸಿ ತಪಾಸಣೆ ಕೊಡಗಿ ಜನರಿಗೆ ಎಲ್ರಿಗೂ ಪ್ರಯೋಜನ ಆಗುವಂಥದ್ದು. ಸೊ ಅವರು ಮತ್ತೆ ಅದರಲ್ಲಿ ಕ್ಯಾನ್ಸರ್ ಸ್ಕ್ರೀನಿಂಗ್ ಕ್ಯಾಂಪ್ ಅನ್ನು ಹಮ್ಮಿಕೊಂಡಿದ್ದೇವೆ. ಇದು ರತನ್ ಟಾಟಾ ಅವ್ರದ್ದು ವಿಷನ್. ರತನ್ ಟಾಟಾ ಅವರು ಅನಪಾಯಕ್ಕೆ 1500 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಈ ಕ್ಯಾನ್ಸರ್ ತಪಾಸಣೆ ಚಿಕಿತ್ಸೆಗೆ. ಸೊ ಅವ್ರ ಎಂಟೈರ್ ಟೀಮ್ ಇಲ್ಲಿಗೆ ಬರುತ್ತೆ. ಒಂದು ದೊಡ್ಡ ಬಸ್ ಬರುತ್ತೆ. ಸೊ ಅದರಲ್ಲಿ ಎಲ್ಲ ತರದ ಪರೀಕ್ಷೆಗೆ ಪೇಷಂಟ್ನ ಒಳಪಡಿಸುವಂಥದ್ದು ಸ್ಕ್ರೀನಿಂಗ್ ಕ್ಯಾಂಪ್. ಸೊ ಆ ಬಸ್ಸಿನಲ್ಲಿ ಅಂಥದ್ದು ಬಸ್ ಬರುತ್ತೆ ಅವತ್ತಿನ ದಿನ. ಸೊ ತಪಾಸಣೆ ತುಂಬಾ ಚೆನ್ನಾಗಾಗುತ್ತೆ. ನಮ್ಮ ಪ್ರೋಗ್ರಾಮ್ ಪ್ರಕಾರ, ಪ್ಲಾನ್ ಪ್ರಕಾರ ಚೆನ್ನಾಗಾಗುತ್ತೆ. ಅನಪಾಯ ಮೆಡಿಕಲ್ ಕಾಲೇಜ್ ಅವರು ನಮ್ಮೊಟ್ಟಿಗೆ ಸ್ಪಂದಿಸ್ತಾ ಇದ್ದಾರೆ. ಪ್ಲಸ್ ನಮ್ಮ ಕೊಡಗು ಮೆಡಿಕಲ್ ಕಾಲೇಜ್ ಅವರು ಎಲ್ಲ ಸ್ಪೆಷಲಿಸ್ಟು ಅವತ್ತಿನ ದಿನ ಇರ್ತಾರೆ. ಸೊ ಹಾಗೆ ನಮ್ಮ ಸಾಂಸ್ಕೃತಿಕ ಸಿರಿ ಬಳಗ ಮೇನ್ ಹಾಲಲ್ಲಿ ಅವರ ಡ್ಯಾನ್ಸ್ ಕಾಂಪಿಟೇಷನ್ ಇಟ್ಕೊಂಡಿದ್ದಾರೆ. ಮಕ್ಕಳಿಗೆ ಒಂದು ಗ್ರೂಪ್ ಡ್ಯಾನ್ಸ್ ಕಾಂಪಿಟೇಷನ್. ಅದ್ರ ಬಗ್ಗೆ ನಮ್ಮ ಈರಮ್ಮಣ್ಣ ಹರಣಿ ಅಧ್ಯಕ್ಷರು ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾರೆ. ಮೇಡಮ್, ಈಗ ಒಂದ್ ಕಡೆ ಹೆಲ್ತ್ ಕ್ಯಾಂಪ್, ಮತ್ತೊಂದೆಡೆ ಸರ್ ಹೇಳಿದಾಗೆ ಏನಂದ್ರೆ ಒಂದು ಹೆಲ್ತ್ ಕ್ಯಾಂಪಿಗೆ ಬಂದಾಗ ಬಹಳಷ್ಟು ರೋಗಿಗಳ ಜೊತೆಗೆ ಅವ್ರ ಜೊತೆಗೆ ಸಂಬಂಧಪಟ್ಟವರು ಕೂಡ ಬಂದಿರ್ತಾರೆ. ಕಾಯ್ಲಿಕ್ಕೆ ಕಷ್ಟ ಆಗ್ತದೆ. ಅಂತ ಸಂದರ್ಭದಲ್ಲಿ ಅವ್ರಿಗೆ ಮನೋರಂಜನೆ ಬೇಕು. ಆ ಮನೋರಂಜನೆ ಒದಗಿಸುವ ನಿಟ್ಟಿನಲ್ಲಿ ನಿಮ್ಮ ಸಂಸ್ಕೃತಿ ಶ್ರೀ ಬಳಗದ ಕಡೆಯಿಂದ ನೃತ್ಯ ಸ್ಪರ್ಧೆ ಹಾಗೆ ಈ ತರ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಬಹುಶಃ ಪ್ರಥಮ ಬಾರಿಗೆ ಇದನ್ನ ಮಾಡ್ತಾ ಇದ್ದೀರಾ ತಾವು? ಇವ್ರ ಜೊತೆ ಸೇರ್ಕೊಂಡು ಪ್ರಥಮ ಬಾರಿಗೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ರ ಅಥವಾ ಹಿಂದೆ ಕೂಡ ಮಾಡಿದ್ರ? ಈ ಹಿಂದೆಯೂ ನಾವು ಮಾಡಿದ್ವಿ, ಈ ರೀತಿಯೇ ಮಾಡಿದೀವಿ. ಅಂದ್ರೆ ನಮ್ಮ ಒಂದು ಟ್ರಸ್ಟ್ ನ ಉದ್ದೇಶ ಏನು ಅಂತ ಹೇಳಿದ್ರೆ, ಮೊದಲನೇದೇ ನಾವು ಹೆಸರಲ್ಲೇ ಇಟ್ಟಿದೀವಿ ಸಾಂಸ್ಕೃತಿಕ ಸಿರಿ ಬಳಗ ಅಂತ ಟ್ರಸ್ಟ್ ಅಂತ ಹೇಳಿಟ್ಟಿದ್ವಿ. ನಮ್ಮ ಬರೀ ಕೊಡಗಿನ ಸಂಸ್ಕೃತಿ ಮಾತ್ರ ಅಲ್ಲ, ನಮ್ಮ ಭಾರತೀಯದಂತ ಯಾವ್ದೆಲ್ಲ ಸಂಸ್ಕೃತಿ ಇದೆ ಆದಷ್ಟು ನಮ್ಮ ಮಕ್ಕಳಿಗೆ, ಈಗಿನ ಪೀಳಿಗೆ ಮಕ್ಕಳಿಗೆ ಅದನ್ನ ಒಂದು ತೋರಿಸ್ಬೇಕು, ಜೊತೆಗೆ ಅವ್ರಿಗೆ ಕಲಿಸ್ಬೇಕು ಅಂತ ಉದ್ದೇಶ. ಈಗ ನಮ್ಮ ಕೊಡಗಿನಲ್ಲಿ ಬರೀ ಕೊಡವ ಕಲ್ಚರು ಅಂತ, ಗೌಡಸ್ ಕಲ್ಚರು ಅಂತದಿರುತ್ತೆ. ಅದ್ರ ಜೊತೆಗೆ ಬೇರೆ ಕಲ್ಚರು, ನಮ್ಮ ಭಾರತದಲ್ಲಿರುವಂತ ಬೇರೆ ಕಲ್ಚರು ಅವ್ರು ಕಲಿಬೇಕು ಅನ್ನೋ ಉದ್ದೇಶದಿಂದ ನಾವು ಒಂದು ಜೊತೆಗೆ ಸಮಾಜ ಸೇವೆ. ಸಮಾಜ ಸೇವೆದಲ್ಲಿ ನಮ್ಗೆ ಮುಖ್ಯವಾಗಿ ಬೇಕಾಗಿದ್ದು, ಎಲ್ಲಾ ಜನರಿಗೆ ಮುಖ್ಯವಾಗಿ ಬೇಕಾಗಿದ್ದು ಅಂತ ಹೇಳಿದ್ರೆ ಆರೋಗ್ಯ. ಹಾಗಾಗಿ ನಾವು ಈ ಸ್ಥಾಪನೆ ಮಾಡುವಾಗ್ಲೇ ನಾವು ಯೋಚನೆ ಮಾಡಿದ್ವಿ, ಒಂದು ನಮ್ಮ ಸಂಸ್ಕೃತಿನೇ ನಾವು ತಗೊಂಡ್ ಹೋಗ್ತೀವಿ, ಅದ್ರ ಜೊತೆಗೆ ಆರೋಗ್ಯಕ್ಕೆ ಏನು ಸಮಸ್ಯೆ ಇದೆ ಅದಕ್ಕಿರುವಂತ ವ್ಯವಸ್ಥೆಯನ್ನು ಮಾಡ್ತೀವಿ. ಈಗ ಗ್ರಾಮೀಣ ಕಡೆಯಿಂದ ಆಗಿರ್ಬೋದು, ಯಾರಿಗೆಲ್ಲ ಸ್ವಲ್ಪ ತುಂಬಾ ಕಷ್ಟ ಇದೆ ಅಂತ ಯಾರು ಹೇಳ್ತಾರೆ, ಅವ್ರಿಗೆ ನಾವು ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡೋದು, ಮತ್ತೆ ವಿದ್ಯಾಭ್ಯಾಸ ಅದ್ರ ಜೊತೆಗೆ ಆ ರೀತಿ ಮಾಡ್ಬೇಕು ಅಂತ ನಾವು ಉದ್ದೇಶದಿಂದ ಈ ಒಂದು ಸಂಸ್ಥೆನ ಸ್ಥಾಪನೆ ಮಾಡಿದ್ದು. ಇದೀಗ ನಮ್ದು 2ನೇ ಕಾರ್ಯಕ್ರಮ ಇವರ ಜೊತೆಗೆ. ಮೊದಲನೇದಾಗಿ ನಾವು ಆಗಸ್ಟ್ 15 ಅಲ್ಲಿ ಮಾಡಿದ್ವಿ. ಅದ್ರಲ್ಲೂ ಅಷ್ಟೇ ಹೀಗೆ ಕವಿಗೋಷ್ಠಿ ಮತ್ತೆ ದೇಶಭಕ್ತಿ ಗಾಯನ ಸ್ಪರ್ಧೆ ಈಗ ಇಟ್ಟಿದ್ವಿ. ತುಂಬಾ ಯಶಸ್ವಿಯಾಗಿತ್ತು. ತುಂಬಾ ಜನ ಬಂದು ಅದನ್ನ ಪ್ರಯೋಜನ ಪಡ್ಕೊಂಡ್ರು. ಅದ್ರ ಜೊತೆಗೆ ಅಂತ ಹೇಳಿದ್ರೆ ಎಲ್ಲ ಬಂದು ಒಂದು ಹಾಸ್ಪಿಟಲ್ ಫೀಲ್ ಯಾರಿಗೂ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ಒಂದು ಕಡೆ ಚೆಕಪ್ ಆಗ್ತಾ ಇತ್ತು, ಇನ್ನೊಂದ್ ಕಡೆ ಬಂದು ಅವ್ರ ಹಾಡ್ ಕೇಳ್ತಾ ಕವಿಗೋಷ್ಠಿ ಅದನ್ನ ಫೀಲ್ ಮಾಡ್ಕೊಂಡು ಅವ್ರು ಇರ್ತಾ ಇದ್ರು. ಅವ್ರಿಗೆ ಬೇಜಾರಾಗಿಲ್ಲ, ನಾವು ಬಂದು ಹೆಲ್ತ್ ಕ್ಯಾಂಪ್ಗೆ ಅಂತ ಬಂದಿತ್ತು ಅಂತ ಹೇಳಿ ಅವ್ರಲ್ಲಿ ಅದನ್ನ ಫೀಲ್ ಮಾಡ್ಕೊಂಡು ಹೋದ್ರು. ಮುಂದಿನ ಈಗ ಇದೊಂದು ನಿಮ್ಮ ಸಂಸ್ಕೃತಿ ಸಿರಿ ಬಳಗ ಟ್ರಸ್ಟ್ ಇಂದ ಈ ಬಾರಿ ಒಂದ್ ರೀತಿಯ ಆರೋಗ್ಯಕ್ಕೆ ಒತ್ತು ಕೊಟ್ಟಂತೆ ಈ ರೀತಿಯ ಕಾರ್ಯಕ್ರಮ ಮಾಡಿದ್ದೀರಾ. ಇದಾದ ನಂತರ ಬೇರೆ ಬೇರೆ ಹಲವು ಕಾರ್ಯಕ್ರಮಗಳು ಬಹುಶಃ ಮಾಡ್ತೀರಾ ಅಂತ ಅನ್ಸುತ್ತೆ. ಏನ್ ಕಾರ್ಯಕ್ರಮಗಳು ಇರುತ್ತೆ ನಿಮ್ಮ ಟ್ರಸ್ಟ್ ವತಿಯಿಂದ? ನಾವೀಗ 26ನೇ ತಾರೀಕು ಕೊಡಗು ಜಿಲ್ಲೆಯಾದ್ಯಂತ ಯಾವ ಶಾಲೆ, ಕಾಲೇಜು ಮತ್ತೆ ಡ್ಯಾನ್ಸ್ ಅಕಾಡೆಮಿ ಇರುತ್ತೋ ಅಲ್ಲ ನಾವು ಅವರು ಆ ಗಣರಾಜ್ಯೋತ್ಸವಕ್ಕೆ ಸಂಬಂಧಪಟ್ಟಂತಹ ಡ್ಯಾನ್ಸ್ ಅನ್ನ ಮಾಡ್ಬೋದು ಅಂತ ನಾವು ಈಗಾಗಲೇ ಪ್ರಚಾರ ಕೊಟ್ಟಿದ್ದೀವಿ. ಮತ್ತೆ ಮುಂದುವರೆಗೂ ಅಷ್ಟೇ, ಒಂದು ಎಜುಕೇಶನ್ಗೆ ಸಂಬಂಧಪಟ್ಟದ್ದು, ಇಲ್ಲಂದ್ರೆ ಆರೋಗ್ಯಕ್ಕೆ. ಈಗ ನಾವು ಈಗಾಗಲೇ ಫುಲ್ ಕಳೆದ ಒಂದು ಆಗಸ್ಟ್ 15ಕ್ಕೆ ನಾವು ಹೆಲ್ತ್ ಚೆಕಪ್ ಮಾಡಿದೀವಿ. ಈ ವರ್ಷ ನಾವು ಲಿಂಬ್ ಅಂತ ಮಾಡ್ತಾ ಇದೀವಿ, ಅದ್ರ ಜೊತೆಗೆ ಹೆಲ್ತ್ ಚೆಕಪ್ ಇಟ್ಟಿದೀವಿ. ನೆಕ್ಸ್ಟ್ ಗೆ ಇನ್ನ ಕಿವಿಗೆ ಸಂಬಂಧಪಟ್ಟದಾಗಿರ್ಬೋದು, ಜನರಿಗೆ ಯಾವ್ದೀಗ ಮುಖ್ಯವಾಗಿದೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತ ನಾವು ಮಾಡ್ತೀವಿ. ಇಲ್ಲಾಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ ತುಂಬಾ ಜನರಿಗೆ ಎಜುಕೇಶನ್ದು ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಅಂತವ್ರನ್ನ ನೋಡ್ಕೊಂಡು ನಾವು ಅವ್ರಿಗೆ ಎಜುಕೇಶನ್ ಕೊಡುವಂತದ್ದು, ಆ ರೀತಿ ಮಾಡ್ಬೇಕು ಅಂತ ಇದ್ವಿ. ಜೊತೆಗೆ ನಮ್ಮ ಸಂಸ್ಕೃತಿನ ಅದ್ರ ಜೊತೆಗೆ ಇದ್ದೇ ಇರುತ್ತೆ. ಯಾವ ನೃತ್ಯ ಮಾಡ್ಬೇಕು, ಈಗಾಗಲೇ ನಾವು ಕೊಡುವ ನೃತ್ಯ ಮಾಡಾಗಿದೆ. ನಾವು ಆಚೆ ಹೋಗಿ ನಮ್ಮ ಏನ್ ಟ್ರೆಡಿಷನಲ್ ಇದೆ
ಬಟ್ಟೆ ನಮ್ಮ ಕಾಸ್ಟ್ಯೂಮ್ ಆಗಿರ್ಬೋದು ಪ್ರತಿಯೊಂದು ನಾವು ಹೋಗಿ ಹೊರಗಡೆ ಬ್ಯಾಂಗ್ಳೂರು ಅಂತ ಜಾಗದ ನಾವು ತೋರಿಸಿ ಬಂದಿದ್ದೀವಿ, ಪ್ರದರ್ಶನ ಮಾಡಿದೀವಿ, ಎಲ್ಲಾ ಕಡೆ ಯಶಸ್ವಿಯಾಗಿ ಸಿಕ್ಕಿದೆ. ಈಗ ನೆಕ್ಸ್ಟ್ ಯಕ್ಷಗಾನ ಆಗಿದೆ, ಅದ್ರ ಜೊತೆಗೆ ತಯ್ಯಂ ಅಂತ ಒಂದಿತ್ತು, ಅದನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀವಿ. ಮತ್ತಿನ್ ಯಾವ ಸಂಸ್ಕೃತಿ ನಮಗೆ ಬೇಕು ಹತ್ರವಾಗುತ್ತೋ ಆ ಸಂಸ್ಕೃತಿನೆಲ್ಲ ನಾವು ಮಕ್ಕಳಿಗೆ ಹೇಳ್ಕೊಡುವಂಥದ್ದು, ಮತ್ತೆ ನಾವು ಎಂತ ಒಂದು ಪ್ರೋಗ್ರಾಮ್ ನಲ್ಲಿ ಶೋ ಮಾಡುವಂಥದ್ದು ಮಾಡ್ತೀವಿ. ಸರ್, ಈಗ ಈ ಒಂದು ಶಿಬಿರದಲ್ಲಿ ಏನಂದ್ರೆ ಕೃತಕ ಕೈಕಾಲುಗಳ ಜೋಡಣೆ ಅಂತ ಹೇಳಿ, ಅದ್ರ ಬಗ್ಗೆ ಏನ್ ಮಾಹಿತಿ ಸರ್? ಈ ಕೃತಕ ಕೈ ಜೋಡಣೆಗೆ ಇದು ನಾವು ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದೆ ಕೊಡಗು ಘಟ್ಟದಲ್ಲಿ. ಆವಾಗ ನಾವು 3 ಸಾರಿ ಈ ಪ್ರೋಗ್ರಾಮ್ ನ ಹಮ್ಮಿಕೊಂಡಿದ್ದೇವೆ. ಇದು ಕರ್ನಾಟಕ ಸ್ಟೇಟ್ ಮಾರ್ವಾರಿ ಅಸೋಸಿಯೇಷನ್ ಅಂತ ಅವರು ನಮಗೆ ಇದನ್ನು ಮಾಡಿಕೊಡುವಂಥದ್ದು. ಅವರು ಬಂದು ಅಳತೆ ತಗೊಳ್ಳೋದು, ಅವತ್ತಿನ ದಿನನೇ ಜೋಡಣೆಗೆ ಮಾಡುವಂಥದ್ದು. ಸೊ ಇದು 4ನೇ ಬಾರಿ ಆ ಟೀಮ್ ಬರ್ತಾ ಇರೋದು ಕೊಡಗಿಗೆ. ಸೊ ಇದ್ರಲ್ಲಿ ಏನಂದ್ರೆ ಈ ಎಲ್ರಿಗೂ ಇದರ ಫಲಾನುಭವಿಗಳಿಗೆ ಕೈ ಮುಟ್ಟುವಂತ ದರದಲ್ಲಿ ಕೊಡುವಂಥದ್ದು. ಲೋಯರ್ ಲಿಂಬ್ 3,000, ಅಪ್ಪರ್ ಲಿಂಬ್ 5,000. ಇದು ಆಕ್ಚುಲ್ ಆಗಿ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಹೋದ್ರೆ ಇದ್ರ ಒಂದು 50,000ದಿಂದ 60,000 ರೂಪಾಯಿವರೆಗೂ ಆಗ್ತದೆ ಫಲಾನುಭವಿಗಳಿಗೆ. ಸೊ ಯಾರಿಗ ಅಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತವ್ರು ಇಲ್ಲೇ ಬಂದು ಪಡಿಬಹುದು. ಟೆಕ್ನಿಷಿಯನ್ಸ್ ಇರ್ತಾರೆ, ಅವತ್ತಿನ ದಿನ ಜೋಡಣೆಗೆ ಆಗ್ತದೆ. ಯಾಕೆಂದ್ರೆ ನಾವು ಮೊದಲು 3 ಸಾರಿ ಮಾಡಿರೋದು ಏನು ಕಂಪ್ಲೇಂಟ್ಸ್ ಇಲ್ಲ. ಜೈಪುರ್ ಲಿಂಬು ವೆರಿ ಲೈಟ್ ವೆಯ್ಟ್, ಅವ್ರಿಗೆ ಓಡಾಡ್ಲಿಕ್ಕೆ ತುಂಬಾ ಈಸಿ, ಕೈ ಮೂವ್ಮೆಂಟ್ಸ್ ಎಲ್ಲ ತುಂಬಾ ಈಸಿ, ಕ್ವಾಲಿಟಿ ತುಂಬಾ ಅಶ್ಯೂರ್ಡ್ ಕ್ವಾಲಿಟಿ. ಸೊ ಇದರಲ್ಲಿ ಇವಾಗ ಅನೇಕರು ಕಾರ್ಗಿಲ್ ವಾರಲ್ಲಿ ಕೈಕಾಲ್ ಕಳೆದು ಕೊಡಗಿನ ಯೋಧರಿದ್ದಾರೆ, ಅವರು ಬಂದು ಮಾಡಿಸ್ಕೊಂಡಿದ್ದಾರೆ ನಮ್ಮ ಹತ್ರ. ಪೊಲೀಸ್ ಅವರು ಇದ್ದಾರೆ, ಅವರು ಬಂದು ಮಾಡಿಸ್ಕೊಂಡಿದ್ದಾರೆ ನಮ್ಮ ಹತ್ರ. ಸೊ ಹಾಗಾಗಿ ಇದ್ರ ಬಗ್ಗೆ ಜನರಿಗೆ ತುಂಬಾ ವಿಶ್ವಾಸ ಇದೆ ಈ ಕ್ಯಾಂಪ್ ಬಗ್ಗೆ. ನಮಗೆ ಅದೇ ತರ ನಾವು ಮೇಂಟೈನ್ ಮಾಡ್ಕೋಬೇಕು, ವಿಶ್ವಾಸ ನಾವು ಕಳ್ಕೊಳ್ಬಾರ್ದು, ಕ್ವಾಲಿಟಿ ಕಾಂಪ್ರಮೈಸ್ ಮಾಡಬಾರ್ದು ಅಂತ ನಮ್ಮ ಉದ್ದೇಶ. ಪ್ಲಸ್ ಕಾಸ್ಟ್ ಅಷ್ಟೇ, ವೆರಿ ಕಾಸ್ಟ್ ಎಫೆಕ್ಟಿವ್. ವೀಕ್ಷಕರೇ, ಈಗ ಒಂದು ಬ್ರೇಕ್ ತಗೋತೀನಿ. ಬ್ರೇಕ್ ನಂತರ ಮತ್ತೆ ಹಲವಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. SLV Promax, SLV Corn Mix and Corn Products, Kushalnagar. German technology, solid cement blocks, interlocking paver blocks, RMC and boom pumps, MSAT, all types of jelly stones and building materials. ನಿಮ್ಮ ಕನಸಿನ ಮನೆ ನಿರ್ಮಾಣಕ್ಕೆ, ಕಾಂಪ್ಲೆಕ್ಸ್ ಮಳಿಗೆಗಳಿಗೆ, ಅಪಾರ್ಟ್ಮೆಂಟ್ಗಳಿಗೆ, ಬೃಹತ್ ಕಟ್ಟಡಗಳ ನಿರ್ಮಾಣಕ್ಕೆ ಬೇಕಾಗುವ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಉತ್ತಮ ಗುಣಮಟ್ಟದ ಕಟ್ಟಡ ಸಾಮಗ್ರಿಗಳು ಅತ್ಯಂತ ರಿಯಾಯಿತಿ ದರದಲ್ಲಿ ಲಭ್ಯ. ಸದೃಢ ಕಟ್ಟಡಗಳ ಉತ್ತಮ ವಿನ್ಯಾಸಕ್ಕೆ ಜರ್ಮನ್ ತಂತ್ರಜ್ಞಾನದ ಸಿಮೆಂಟ್ ಬ್ಲಾಕ್ಸ್, ಪಾರ್ಕ್ಗಳಿಗೆ, ಕಾಫಿ ಡ್ರೈಯಿಂಗ್ ಯಾರ್ಡ್ಗಳಿಗೆ, ಮನೆಗಳ ಅಂಗಳಕ್ಕೆ ಹಾಸಲು ಇಂಟರ್ಲಾಕ್ ಪೇವರ್ಸ್, ಎತ್ತರದ ಬೃಹತ್ ಕಟ್ಟಡಗಳ ಕಾಂಕ್ರೀಟ್ ಕಾಮಗಾರಿಗಳಿಗೆ ಅಗ್ರ ಗುಣಮಟ್ಟದ ರೆಡಿ ಮಿಕ್ಸ್ ಕಾಂಕ್ರೀಟ್ ರೂಮ್ಗಳು, ಕಾಮಗಾರಿಗಳಿಗೆ ಬೇಕಾಗುವ ಎಂಸ್ಯಾಂಡ್ ಸೇರಿದಂತೆ ಎಲ್ಲಾ ಕಟ್ಟಡ ಸಾಮಗ್ರಿಗಳು ರಿಯಾಯಿತಿ ದರದಲ್ಲಿ ನಿಮ್ಮ ಸಮಯಕ್ಕೆ ಲಭ್ಯ. ಎಲ್ಲಾ ಮಾದರಿಯ ಜಲ್ಲಿ ಕದಗಳು, ಜರ್ಮನ್ ತಂತ್ರಜ್ಞಾನದ ಸಿಮೆಂಟ್ ಬ್ಲಾಕ್ಸ್, ಇಂಟರ್ಲಾಕ್ ಬ್ಲಾಕ್ಸ್, ಎಂಸ್ಯಾಂಡ್ ಮತ್ತಿತರ ಕಟ್ಟಡ ಸಾಮಗ್ರಿಗಳು ಶೀಘ್ರದಲ್ಲೇ ಕಾಮಗಾರಿ ನಡೆಯುವ ಸ್ಥಳಕ್ಕೆ ತಲುಪಿಸಲಾಗುವುದು. ಜರ್ಮನ್ ತಂತ್ರಜ್ಞಾನ ಹೈಟೆಕ್ ಯಂತ್ರೋಪಕರಣಗಳಿಂದ ಕಡಿಮೆ ಅವಧಿಯಲ್ಲಿ ಆಧುನಿಕ ವಿನ್ಯಾಸದ ಸದೃಢ ಕಟ್ಟಡಗಳ ನಿರ್ಮಾಣ. ನುರಿತ ತಜ್ಞರಿಂದ ಆಧುನಿಕ ವಿನ್ಯಾಸದ ಪರಿಪೂರ್ಣ ಕಾಮಗಾರಿಗಳಿಗಾಗಿ ಭೇಟಿ ನೀಡಿ. SLV Promax, SLV Corn Mix and Corn Products, Kushalnagar. Contact 9632927377, 9606990080. SLV Promax, Corn Mix and Corn Products, Kushalnagar. through 9535146181. Pekachi Restro Cafe, Fabins Family Restaurant, Madikeriya Wood
Contact 911. ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ ಎಲ್ಇಡಿ ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್ ಪೊಲೀಸ್ ಠಾಣೆ ಸಮೀಪ ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್ ಸಿದ್ದಾಪುರ. ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಇವತ್ತು ನಾವು ಸಂಸ್ಕೃತಿ ಸಿರಿ ಬಳಗ ಟ್ರಸ್ಟ್ನ ಅಧ್ಯಕ್ಷರಾದ ಈರಮಣಿ ಹರಣ್ ಇ ವಿಜಯ್ ಮತ್ತು ಖ್ಯಾತ ENT ತಜ್ಞರು IMA ಮಾಜಿ ಅಧ್ಯಕ್ಷರಾದಂಥ ಡಾಕ್ಟರ್ ಮೋಹನ್ ಅಪ್ಪಾಜಿಯವರೊಂದಿಗೆ ಒಂದು ವಿಶೇಷ ಶಿಬಿರ ಜನವರಿ 26ರಂದು ನಡೆಯುವಂಥ ವಿಶೇಷ ಶಿಬಿರದ ಬಗ್ಗೆ ಮಾತಾಡ್ತಿದ್ವಿ. ಮತ್ತಷ್ಟು ಮಾಹಿತಿಯನ್ನು ಅವರಿಂದ ಪಡೆಯೋಣ. ಮೇಡಮ್, ಈಗ ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ ಇಬ್ಬರು ಒಟ್ಟಿಗೆ ಸೇರಿ. ತುಂಬಾ ಒಂದು ಒಳ್ಳೆ ಹೊಸ ಕಾನ್ಸೆಪ್ಟ್ ಇದು. ಯಾಕೆಂತಂದ್ರೆ ಒಂದ್ ಕಡೆಯಲ್ಲಿ ಹೆಲ್ತ್ ಕ್ಯಾಂಪ್, ಅದ್ರ ಪಕ್ಕದಲ್ಲಿ ಅದ್ರ ಜೊತೆಗೇನೆ ಒಂದ್ ರೀತಿ ಮನೋರಂಜನೆ ಕೊಡುವಂಥದ್ದು. ಏನಿದೆ ಏಜ್ ಲಿಮಿಟು ಅಥವಾ ಶಾಲಾ ಮಕ್ಕಳಿಗ ಸಾರ್ವಜನಿಕರಿಗಿದೆಯಾ ಆ ಬಗ್ಗೆ ಮಾಹಿತಿ? ಇದು ನಾವು ಕೊಡಗು ಜಿಲ್ಲಾದ್ಯಂತ ಅಂತ ಇಟ್ಟಿದೀವಿ. ಹಾಗಾಗಿ ಎಲ್ಲ ಶಾಲೆ ಮಕ್ಕಳು, ಕಾಲೇಜ್ ಆಗಿರ್ಬೋದು, ಮತ್ತೆ ಡ್ಯಾನ್ಸ್ ಅಕಾಡೆಮಿ ಅಂತ ಇರುತ್ತೆ. ಅವ್ರಿಗೆ ಏಜ್ ಲಿಮಿಟ್ ಅಂತ ನಾವ್ ಇಟ್ಟಿಲ್ಲ, ಫ್ರೀ ಫಾರ್ ಆಲ್ ಅಂತ ಹೇಳಿ ಇಟ್ಟಿದ್ದೀವಿ. ಸೊ ಯಾರು ಬಂದು ಬೇಕಾದ್ರೆ ನೋಂದಣಿ ಮಾಡಬಹುದು. ಆದ್ರೆ ಅದ್ರ 15 ಮಕ್ಕಳ ಒಳಗಿರ್ಬೇಕು. ಮಕ್ಕಳು ತುಂಬಾ 15 ಮಕ್ಕಳು ಮಾತ್ರ ಇರ್ಬೇಕು ಡ್ಯಾನ್ಸ್ ಒಂದು ಟೀಮ್ ಅಲ್ಲಿ. ಜೊತೆಗೆ ಆ ಗಣರಾಜ್ಯೋತ್ಸವಕ್ಕೆ ಏನ್ ಸಂಬಂಧಪಟ್ಟಿರುವಂತ ಆ ಹಾಡಿಗೆ ಮಾತ್ರ ಇದ್ ಮಾಡ್ಬೇಕು. ಕನ್ನಡ ಮತ್ತು ಹಿಂದಿ ಹಾಡಿಗೆ ಅದಕ್ಕೆ ಆದ್ಯತೆ ಇದೆ. ಒಂದ್ ರೀತಿಲಿ ಒಳ್ಳೆ ಕೆಲಸನೇ ಇದೆ. ಯಾಕೆಂತಂದ್ರೆ ಬಹುಶಃ ಒಂದ್ ರೀತಿಯ ಹೊಸ ಚಿಂತನೆ ಅಂತ ಅನ್ಬೋದು. ಸರ್, ಈಗ ತಾವು ಹೇಳಿದ್ರಾಗ್ಲೆ ಮೈಸೂರು ಅಥವಾ ಮಂಗಳೂರಿನ ಕೆಲವು ಖ್ಯಾತ ಹಾಸ್ಪಿಟಲ್ಗಳಿಂದ ಇಲ್ಲಿಗೆ ಬರ್ತಿದ್ದೆ. ಅದ್ರ ಜೊತೆಗೆ ಕೊಡಗು ಮೆಡಿಕಲ್ ಕಾಲೇಜಿನ ತಜ್ಞರು, ವೈದ್ಯರು ಕೂಡ ಬರ್ತಾರೆ ಅಂತ ಹೇಳಿ. ಯಾವ್ಯಾವ ರೀತಿಯ ಪರೀಕ್ಷೆಗಳು ನಡೀತದೆ ಮತ್ತು ಯಾರ್ಯಾರು ಭಾಗವಹಿಸ್ಬೋದು ಸರ್? ಇದರಲ್ಲಿ ವೈದ್ಯಕೀಯ ಶಿಬಿರದಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಸ್, ನಮ್ಗೆ ಆಲ್ಮೋಸ್ಟ್ ಒಂದು 15 ಡಿಪಾರ್ಟ್ಮೆಂಟ್ಸ್ ಬರ್ತಾರೆ. ENT ಇರ್ಬೋದು, ನಮ್ಮ ತಂಡದವ್ರು ಇರ್ತಾರೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟ ವಾಕ್ ತಜ್ಞರು ಅಂದ್ರೆ ಕಿವಿ ಹಿಯರಿಂಗ್ ಟೆಸ್ಟ್ ಮಾಡೋರು ಅದ್ರೊಟ್ಟಿಗೆ ಇರ್ತಾರೆ, ಮತ್ತೆ ಕಣ್ಣಿನ ತಜ್ಞರು ಇರ್ತಾರೆ, ಪ್ಲಾಸ್ಟಿಕ್ ಸರ್ಜರಿ ಇರ್ತಾರೆ, ಹಾಗೆ ಜನರಲ್ ಸರ್ಜರಿ, ಜನರಲ್ ಫಿಸಿಷಿಯನ್, ಎಲ್ಲ ಸ್ಪೆಷಲಿಸ್ಟ್ ಇರ್ತಾರೆ. ಎಲ್ಲ ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ. ಸೂಪರ್ ಸ್ಪೆಷಲಿಸ್ಟ್ ನಾವು ಮೇನ್ ಆಗಿ ಸೂಪರ್ ಸ್ಪೆಷಲಿಸ್ಟ್ ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಆ ಸ್ಪೆಷಲಿಸ್ಟ್ ಇಲ್ಲಿ ಕೊಡಗಿನಲ್ಲಿ ಇಲ್ಲ. ಸೊ ಅದಕ್ಕೋಸ್ಕರ ಈ ಕ್ಯಾನ್ಸರ್ ಸ್ಪೆಷಲಿಸ್ಟ್ಗಳು ಅನಪಾಯದಿಂದ ಬರ್ತಾರೆ, ಪ್ಲಸ್ ಯುರಾಲಜಿಸ್ಟ್, ಈ ತರ ಸೂಪರ್ ಸ್ಪೆಷಲಿಸ್ಟ್ ಅವರೆಲ್ಲ ಬರ್ತಾರೆ, ತಂಡನೇ ಬರುತ್ತೆ. ಸೊ ಈ ತರ ನಾವು ಮುಂದೆನೂ ಈ ತರ ಮಾಡ್ಕೊಂಡು ಹೋಗ್ಬೇಕು ಅಂತ ನಮ್ಮ ಕೊಡಗಿನ, ಆಕ್ಚುಲ್ ಆಗಿ ಮೊದ್ಲೆಲ್ಲ ಏನಂದ್ರೆ ಕೊಡಗಿನಲ್ಲಿ ಏನೂ ಇಲ್ಲ, ವೈದ್ಯಕೀಯ ತಪಾಸಣೆ ಅವ್ರ ಮೇಲೆ ಭರವಸೆನೇ ಇರ್ಲಿಲ್ಲ. ಎಲ್ರು ಮೈಸೂರಿಗೆ ಹೋಗೋದು, ಮಂಗಳೂರಿಗೆ ಹೋಗೋದು, ಅದೇ ತರ ಇತ್ತು. ಈಗ ಅದೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಇಲ್ಲೇ ನಾವು, ನಮ್ಮ ಗುರಿ ಏನು ಅಂದ್ರೆ 90% ನಾವು ಚಿಕಿತ್ಸೆ ಇಲ್ಲೇ ಕೊಡ್ಬೇಕು, ಕೊಡಗಿನಲ್ಲೇ ಕೊಡ್ಬೇಕು ಅಂತ ನಮ್ಮ ಚಿಂತನೆ. ಇನ್ನು 10% ಕೆಲವು ಆ ಕಡೆ ಈ ಕಡೆ ಕೆಲವು ಅಂತದ್ದು ತುಂಬಾ ಕೆಲವು ಎಲ್ಲ ಇವಾಗ ಹಾರ್ಟ್ ಸರ್ಜರಿ ಮಾಡ್ಬೇಕು ಅಂತದೆಲ್ಲ ಇಲ್ಲಿ ಕೊಡಗು ಬರಕ್ ಇನ್ನೊಂದು 10 ವರ್ಷ ಬೇಕು. ಅಂತದೆಲ್ಲ ಹೋಗುವಂತದ್ದು ಹೊರಗೆ ಹೋಗ್ಬೋದು. ಬಟ್ ಮೇಯ್ನ್ ಆಗಿ ಒಂದು 80% ಜನರಿಗೆ ಇಲ್ಲೇ ಕೊಡಗಿನಲ್ಲೇ ಚಿಕಿತ್ಸೆ ಆಗ್ಬೇಕು, ಇಲ್ಲಿಂದ ಬೇರೆ ಕಡೆ ಹೋಗ್ಬಾರ್ದು ಅಂತ ನಮ್ಮ ಚಿಂತನೆ. ಉಚಿತವಾಗಿ BPL ಕಾರ್ಡ್ ಅವ್ರಿಗೆ ಪೇಮೆಂಟ್ ಆದ್ರೂ ನಾವು ಹೊರಗಡೆ ಪ್ರೈವೇಟ್ ಅಲ್ಲಿ, ನಾವೆಲ್ಲ ಪ್ರೈವೇಟ್ ಅಲ್ಲಿ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲಾ ಸರ್ಜರೀಸು ನಾವು ಮಾಡ್ತೀವಿ ಪ್ರೈವೇಟ್ ಅಲ್ಲಿ. ಸೊ ಕೊಡಗಿನ ಅವ್ರಿಗೆ ಒಂದು ವಂಚನೆ ಆಗ್ಬಾರ್ದು. ಇವ್ರಿಗೆ ಒಂದು ಚಿಕಿತ್ಸೆಗೋಸ್ಕರ ಅವರು ಹೊರಗಡೆಗೆ ಹೋಗ್ಬಾರ್ದು, ಕೊಡಗು ಬಿಟ್ಟು ಹೊರಗಡೆ ಹೋಗ್ಬಾರ್ದು. ಅವರ ಕ್ಲೋಸ್ಡ್ ಎನ್ವೈರನ್ಮೆಂಟ್ ಅವ್ರಿಗೆ ತುಂಬಾ ಇಲ್ಲೇ ಮಾಡಿಸ್ಕೊಂಡ್ರೆ ಅವ್ರಿಗೆ ತುಂಬಾ ಚೆನ್ನಾಗಿ, ಅವರ ಸ್ವಂತದವರು ಬರ್ತಾರೆ, ಅವರ ರಿಲೇಟಿವ್ಸ್ ಬರ್ತಾರೆ, ಅವರ ಅಕ್ಕ ತಂಗಿರು ಬರ್ತಾರೆ. ಸೊ ಅವ್ರಿಗೆ ಒಂದು ನೋನ್ ಎನ್ವೈರನ್ಮೆಂಟ್ ಅಲ್ಲಿ ಸರ್ಜರಿ ಚಿಕಿತ್ಸೆನೋ ಟ್ರೀಟ್ಮೆಂಟ್ ಆದ್ರೆ ಬಹಳ ಉತ್ತಮ.
ಈಗ ಒಂದು ಎಲ್ಲ ರೀತಿಯ ಉಚಿತ ಚಿಕಿತ್ಸೆ ಶಿಬಿರದಲ್ಲಿ ಉಚಿತ ಸಿಗ್ತದೆ ಅಂತ ಹೇಳಿದ್ರೆ, ಈ ಕೃತಕ ಕೈಕಾಲು ಜೋಡಣೆ ಅನ್ನೋ ವಿಚಾರದಲ್ಲಿ ಉಚಿತವಾಗಿ ಹೌದು. ಇಲ್ಲ ಅನ್ನೋದು. ಇಲ್ಲ ಅದು ಉಚಿತನೇ, ಬೆನಿಫಿಷಿಯರೀಸ್ಗೆ ಉಚಿತ. ಬಟ್ ಅದಕ್ಕೆ ನಾವು ಸ್ಪಾನ್ಸರ್ಸ್ ನ ಹುಡುಕ್ತಾ ಇದ್ದೀವಿ. ನಮಗೆ ಅನೇಕರು ಡಾಕ್ಟರ್ಸ್ ಇರ್ಬೋದು ಅಥವಾ ರೆಸಾರ್ಟ್ ಅವರು ಇರ್ಬೋದು, ಅವರೆಲ್ಲ ನಮಗೆ ಕೈ ಜೋಡಿಸ್ತಾರೆ. ನಾವು ಯಾರಿಗೆ ಕೊಡ್ತೀವಿ ಅವ್ರಿಗೆ ಉಚಿತ, ಅವ್ರೇನ್ ಪೇಮೆಂಟ್ ಮಾಡಂಗಿಲ್ಲ. ಬಟ್ ನಮಗೆ ಸಪೋರ್ಟ್ ಮಾಡ್ಬೇಕಲ್ಲ, ನಾವು ಈ ಮಾರ್ವಾರಿ ಅಸೋಸಿಯೇಷನ್ ಪೇಮೆಂಟ್ ಮಾಡ್ಬೇಕು. ಅವರು ಇಲ್ಲಿ ಬಂದು ನಮಗೆ ಲಿಮ್ಸ್ ಇಲ್ಲೇ ಮೆಜರ್ಮೆಂಟ್ ಅವ್ರಿಗೆ ನಾವು ಹಣ ಕೊಡ್ಬೇಕಾಗ್ತದೆ. ಅದು ಮೆನ್ಷನ್ ಮಾಡಿದ್ವಿ, 3,000 ಲೋಯರ್ ಲಿಂಬ್, ಅಪ್ಪರ್ ಲಿಂಬ್ 5,000 ಅಂತ. ಅದು ಆ ಮಾರ್ವಾರಿ ಅಸೋಸಿಯೇಷನ್ಗೆ ನಾವು ಅವ್ರಿಗೆ ದುಡ್ಡು ಕೊಡ್ಬೇಕು. ಪ್ರತಿ ವರ್ಷ ಕೊಡ್ತೀವಿ ನಾವು, ಪ್ರತಿ ಕ್ಯಾಂಪ್ ಅಲ್ಲೂ ಅವ್ರು ಮಾಡೋ. ಅದು ಆಕ್ಚುಲಿ ತುಂಬಾ ಡಿಸ್ಕೌಂಟ್ ಅಲ್ಲಿ ಮಾಡ್ತಾ ಇರೋದು ಅವರು. ನಾನು ಹೇಳ್ದೆ 50,000 to 50,000 ಆಗ್ತದೆ ಅವ್ರಿಗೆ. ಕಾರ್ಪೊರೇಟ್ ಹಾಸ್ಪಿಟಲ್ಗೆ ಅವ್ರು ಅಷ್ಟೇ ಮಾಡೋದು. ನಮಗೆ ಅವರು ಕಾಸ್ಟ್ ಮೆಟೀರಿಯಲ್ ಮಾತ್ರ ತಗೊಳ್ಳೋದು. ಅವ್ರದ್ದು ಒಂದು ಸರ್ವಿಸ್ ಅದು. ಕಾಸ್ಟ್ ಮೆಟೀರಿಯಲ್ ತಗೊಳ್ತಾರೆ, ಅವ್ರಿಗೆ ನಾವು ದುಡ್ಡು ಕೊಡ್ಬೇಕು. ಅವ್ರ ಸ್ಟೇ ಕೊಡಬೇಕಾಗ್ತದೆ. 5 ಜನ ಬರ್ತಾರೆ, ಅವ್ರಿಗೆ ಸ್ಟೇ ಎಲ್ಲ ನಾವು ನೋಡ್ಕೋಬೇಕು. ಬಟ್ ಯಾರು ಬೆನಿಫಿಷಿಯರೀಸ್ ಫಲಾನುಭವಿ ಇದೆ ಅವ್ರಿಗೆ ಉಚಿತ, ಅವರು ದುಡ್ಡು ಕೊಡಂಗಿಲ್ಲ. ಓಕೆ. ಆಗ 2025 ಜನವರಿ 26ರಂದು ಈ ಒಂದು ಶಿಬಿರ ನಡೀತಾ ಇದೆ. ಖಂಡಿತ ಈ ಶಿಬಿರ ಯಶಸ್ವಿಯಾಗ್ಲಿ. ಸರ್, ಇನ್ನೇನು ಕೆಲವೇ ದಿನಗಳಲ್ಲಿ ಶಿಬಿರ ಕೂಡ ಹತ್ರ ಬರ್ತಾ ಇದೆ. ಈಗ ಬಹುಶಃ ಕೊಡಗು ಜಿಲ್ಲೆ ಹೊರತುಪಡಿಸಿ ಬೇರೆ ಕಡೆಯಿಂದನೂ ಕೂಡ ಬರ್ಬೋದು ಅಂತ ಅನ್ಕೊಳ್ಳೋಣ. ಅವರಿಗೆ ರಿಜಿಸ್ಟ್ರೇಷನ್ ಎಲ್ಲ ಹೇಗಿರುತ್ತೆ ಅಂತ? ನಾವು ಹೊರಗಡೆ ಬಂದವ್ರನ್ನ ತಿರಸ್ಕಾರ ಮಾಡೋದಿಲ್ಲ, ಬಟ್ ಆದಷ್ಟು ನಾವು ಕೊಡಗಿನ ಜನತೆಗೆ ನಾವು ಕಾನ್ಸಂಟ್ರೇಟ್ ಮಾಡೋದು. ಸೊ ನಮಗೆ ಇಷ್ಟ ಆಗ್ತದೆ ಕೊಡಗಿನ ಜನತೆಗೆ ಫಸ್ಟ್ ಆದ್ಯತೆ ಕೊಟ್ಟು, ಮತ್ತೆ ಹೊರಗಿನವ್ರಿಗೆ ಟೈಮ್ ಇದ್ರೆ ಅವರು ಸ್ಪಾನ್ಸರ್ಸ್ ಏನಾದ್ರು ಕರ್ಕೊಂಡು ಬಂದ್ರೆ ನಾವು ಅವ್ರಿಗೆ ವಿತರಣೆ ಮಾಡ್ತೀವಿ. ಅವ್ರನ್ನ ರಿಫ್ಯೂಸ್ ಮಾಡೋದಿಲ್ಲ. ಬಟ್ ಏನಂದ್ರೆ ಇದಕ್ಕೆ ಸ್ಪಾನ್ಸರ್ಸ್ ಬೇಕು. ಯಾಕೆಂದ್ರೆ ನಾವು ಮಾರ್ವಾರಿ ಅಸೋಸಿಯೇಷನ್ ಅವರು ನಮಗೆ ಒಂದು ಲಿಮ್ಗೆ ಇಷ್ಟು ದುಡ್ಡು ಕೊಡ್ಬೇಕು ನಾವು ಅವ್ರಿಗೆ. ತುಂಬಾ ಡಿಸ್ಕೌಂಟ್ ಅಲ್ಲಿ ಅವ್ರು ಮಾಡೋದು. ಅವ್ರದ್ದು ಹಾಸ್ಪಿಟಾಲಿಟಿ ಇರ್ಬೋದು, ಅವ್ರನ್ನ ನೋಡ್ಕೊಳ್ಳೋದು ಇರ್ಬೋದು, ಅವ್ರಿಗೆ ಊಟ ವಸತಿ ಎಲ್ಲ ನಾವು ಒದಗಿಸ್ಬೇಕು. ಪ್ಲಸ್ ಅವ್ರಿಗೆ ಒಂದು ಲಿಂಬ್ಗೆ ಅವ್ರು ಫಿಕ್ಸ್ ಮಾಡಿದ್ದಾರೆ ನಾವು ಎಷ್ಟು ಕೊಡ್ಬೇಕು ಅವ್ರಿಗೆ ಅಂತ. ಲೋಯರ್ ಲಿಂಬ್ಗೆ 3,000, ಅಪ್ಪರ್ ಲಿಂಬ್ಗೆ 5,000 ಅಂತ ಫಿಕ್ಸ್ ಮಾಡಿದ್ದಾರೆ. ಬಟ್ ಫಲಾನುಭವಿಗಳಿಗೆ ₹1 ನಾವು ತಗೊಳ್ಳೋದಿಲ್ಲ ಅವ್ರ ಹತ್ರ. ಸೊ ಇದಕ್ಕೆ ನಾವು ಫಂಡ್ ರೈಸಿಂಗ್ ಅಂತ ನಾವು ಒಂದು ಕಮಿಟಿನೇ ಸ್ಟಾರ್ಟ್ ಆಗಿದೆ ಇವಾಗ. ಫಂಡ್ ರೈಸಿಂಗ್ ಇನ್ಕ್ಲೂಡಿಂಗ್ ನಮ್ಮ MLA ಮಂತಾರ್ ಗೌಡ್ರು ಅವರು ಒಪ್ಕೊಂಡಿದ್ದಾರೆ. ಮೊನ್ನೆ ಮೀಟ್ ಮಾಡಿದಾಗ ನಿಮ್ಗೇನು ಫಂಡ್ಸ್ ಇದು ಮಾಡೋದು ನಮ್ಮ ಕಡೆಯಿಂದ ನಾನು ಒದಗಿಸ್ತೀನಿ. ಈವನ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗೆ ಹೇಳ್ಬಿಟ್ಟು ನಾವು ಫಂಡ್ಸ್ ಕೊಡಿಸೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪ್ಲಸ್ ಪನ್ನಣ್ಣ ಅವ್ರದ್ದು ಭೇಟಿ ಮಾಡಿದಾಗ ಅವರು ಇದೇ ಮಾತು ಹೇಳಿದ್ದಾರೆ. ಪ್ಲಸ್ ನಾಳೆ ಅವ್ರನ್ನ ಮತ್ತೆ ಇನ್ನೊಂದ್ಸರಿ ಹೋಗಿ ಭೇಟಿ ಮಾಡ್ತೀವಿ. ಸೊ ನಮಗೆ ಫಂಡ್ಸ್ಗೆ ಏನು ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ ಅಂತ ತಿಳ್ಕೊಂಡಿದ್ದೀನಿ. ಮತ್ತೆ ನಮ್ಮ ಸ್ವಂತ ರಿಲೇಟಿವ್ಸ್ ಎಲ್ಲ ಫಾರಿನ್ ಅಲ್ಲಿ ಇದ್ದಾರೆ. ಅವರೆಲ್ಲ ಆಗ್ಲೇ ಒಪ್ಕೊಂಡಿದ್ದಾರೆ ಕಳ್ಸೋದಕ್ಕೆ. ಈಗ ಈ ವಾರದಲ್ಲಿ ಬರುತ್ತದೆ ಹಣಗಳೆಲ್ಲ. ಸೊ ನಾವೆಲ್ಲ ಅದನ್ನ ನಾವು ವಾಟ್ಸಪ್ ಗ್ರೂಪ್ ಇದೆ, ಅದಕ್ಕೆ ಹಾಕ್ತೇವೆ. ಇಷ್ಟು ಫಂಡ್ಸ್ ಬಂದಿದೆ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಇಡ್ತೇವೆ. ಪ್ಲಸ್ ನಮ್ಮ ಕಮಿಟಿಲೆಲ್ಲ ಡಿಸ್ಕಸ್ ಮಾಡಿ ನಾವು ಎಷ್ಟು ಫಂಡ್ಸ್ ಕಲೆಕ್ಟ್ ಆಗಿದೆ, ಮುಂದಿನ ಕ್ಯಾಂಪಿಗೆ ಎಷ್ಟು ಬೇಕಾಗ್ತದೆ ಅದನ್ನೆಲ್ಲ ಇವಾಗಲೇ ನಾವು ಫಂಡ್ಸ್ ಕಲೆಕ್ಷನ್ ಅಲ್ಲಿ ಮಾಡ್ಕೊಳ್ತೇವೆ. ಬಟ್ ನಮಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಪ್ಲಸ್ ನಮ್ಮ MLAಗಳದ್ದು ಒಳ್ಳೆ ಸಪೋರ್ಟ್ ಇದೆ. ಸೊ ಅದ್ರ ಮೇಲೆ ಭರವಸೆ ಇಟ್ಕೊಂಡು ನಾವು ಈ ದೊಡ್ಡ ಕ್ಯಾಂಪ್ಗೆ ನಾವು ಕೈ ಹಾಕಿದ್ದೇವೆ. ಖಂಡಿತ ಸರ್. ಯಾಕೆಂತಂದ್ರೆ ಒಂದು ಶಿಬಿರ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಸ್ಥಳೀಯ ಸಂಸ್ಥೆಗಳಿಂದ ಹಿಡಿದು ಮತ್ತು ಸರ್ಕಾರನು ಕೂಡ ನಿಮ್ಮದು ಸಪೋರ್ಟಿವ್ ಆಗಿ ನಿಲ್ಬೇಕಾಗ್ತದೆ. ಅದ್ರ ಜೊತೆಗೆ ಇಲ್ಲಿ ಬರುವಂತ ತಪಾಸಣೆಗೆ ಬರುವಂತವ್ರು ಯಾವ ರೀತಿ ದಾಖಲಾತಿಗಳನ್ನ ತಮಗೆ ಒದಗಿಸ್ಬೇಕು ಅನ್ನುವಂಥದ್ದು ಒಳ್ಳೆ ಪ್ರಶ್ನೆ ಇದು. ನಾವು ದಾಖಲಾತಿ ಅವ್ರ ಆಧಾರ್ ಕಾರ್ಡ್ ನ ಕೇಳ್ತೇವೆ. ಮೊದ್ಲೆಲ್ಲ ನಾವು ಕೋವಿಡ್ ಸರ್ಟಿಫಿಕೇಟ್ಸ್ ಕೇಳ್ತಾ ಇದ್ವಿ ಮೊದ್ಲೆಲ್ಲ. ಈಗ ಅದಕ್ಕೆ ಅಷ್ಟು ಮಾನ್ಯತೆ ಕೊಡೋದಿಲ್ಲ. ಬಟ್ ಆಧಾರ್ ಕಾರ್ಡ್ ಅಂತೂ ಕಂಪಲ್ಸರಿ. ಆಧಾರ್ ಕಾರ್ಡ್ ಅವ್ರ ಗುರುತಿನ ಚೀಟಿ ಕಂಪಲ್ಸರಿ ಅದು. ಮತ್ತೆ ಅವ್ರದ್ದು ಹಳೆ ಮೆಡಿಕಲ್ ರೆಕಾರ್ಡ್ಸ್ ಅದು ಬೇಕಾಗ್ತದೆ, ಅದು ಇಂಪಾರ್ಟೆಂಟ್. ಸೊ ಹಳೆ ಮೆಡಿಕಲ್ ರೆಕಾರ್ಡ್ಸ್ ತರಬೇಕು, ಪ್ಲಸ್ ಆಧಾರ್ ಕಾರ್ಡ್ ತರಬೇಕು. ಓಕೆ ಮೇಡಮ್. ಈಗ ನಿಮ್ಮಲ್ಲಿ ನಿಮ್ಮ ಇದು ಬಳಗಪ್ಪ ಅಂದ್ರೆ ಕಾರ್ಯಕ್ರಮ ಆಯೋಜನೆಯನ್ನು ಮಾಡಿರತಕ್ಕಂಥದ್ದು ಹೇಗೆ? ರಿಜಿಸ್ಟ್ರೇಷನ್ ಅದಕ್ಕೆ ಏನಾದ್ರು ಫೀಸ್ ಇದೆಯಾ, ಹೇಗೆ ಏನು ಅಂತ ಹೇಳಿ? ಇದಕ್ಕೆ ಫೀಸ್ ಅಂತ ಯಾವ್ದು ಇಲ್ಲ. ನಾವು ಒಂದು ನಂಬರ್ ಅಲ್ಲಿ ಇದೆ, ಆ ನಂಬರ್ಗೆ ಅವ್ರು ಕರೆ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ನಾವು ಯಾಕಂತ ಹೇಳಿದ್ರೆ ಈಗ ನಮ್ಮ ಹೆಲ್ತ್ ಚೆಕಪ್ ಪ್ರತಿಯೊಂದು ಇರೋದ್ರಿಂದ ನಮ್ಗೆ ಮೈನ್ ಆಗಿ ಈಗ ಡಾಕ್ಟರ್ ಹೇಳ್ದಾಗೆ ಫಂಡ್ ರೈಸ್ ತುಂಬಾ ಇಂಪಾರ್ಟೆಂಟ್.
ಹಾಗಾಗಿ ಯಾರಾದ್ರೂ ಸ್ಟಾಲ್ ಇಟ್ಟ ಇಂಟ್ರೆಸ್ಟ್ ಇದ್ರೆ ಹಾ, ಹಾ. ಅದ್ರದ್ದು ರಿಜಿಸ್ಟ್ರೇಷನ್ ಬೇಕಾದ್ರೆ ಮಾಡ್ಕೊಳ್ಬಹುದು ಅಂತ. ಒಂದು ಸ್ಟಾಲ್ಗೆ 1000 ರುಪೀಸ್ ಅಂತ ನಾವು ಪ್ಲೇಸ್ ಚಾರ್ಜ್ ಮಾಡಿದೀವಿ. ಯಾರಿಗಾದ್ರೂ ಅದು ಇಂಟ್ರೆಸ್ಟ್ ಇದ್ರೆ ಅದು ಬೇಕಾದ್ರೆ ಆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು. ಕೊನೆಯದಾಗಿ ಸರ್, ಏನಂತಂದ್ರೆ ಬಹುಶಃ ತಾವು ಒಂದು ಖ್ಯಾತ ENT ತಜ್ಞರಿದ್ದೀರಿ. ಇವತ್ತು ಮತ್ತೊಮ್ಮೆ ಏನು HMP ಅನ್ನುವಂಥದ್ದು ವೈರಸ್ ಹರಡ್ತಾ ಇದೆ ಅನ್ನುವಂಥ ಕೆಲವು ಗುಸುಗುಸುಗಳು ಕೇಳಿ ಬರ್ತಾ ಇರುವಂಥದ್ದು. ಇದ್ರ ಜೊತೆಗೆ ನಮ್ಮ ವೀಕ್ಷಕರಿಗೆ ತಾವೇನು ಹೇಳಕ್ ಬಯಸ್ತೀರಾ ಆರೋಗ್ಯದ ಕುರಿತಂತೆ ಸಲಹೆಗಳೇನು ತಂದು? ಇವಾಗ ಆಕ್ಚುಲಿ ನಮ್ಮ ದೇಶದಲ್ಲಿ ಈ ಕೋವಿಡ್ ವೈರಸ್ ಇವಾಗ ಆಲ್ಮೋಸ್ಟ್ ಒಂದು ಸ್ಟಾಗ್ನೇಷನ್ ಆಗಿದೆ, ಹರಡ್ತಾ ಇಲ್ಲ. ಪ್ಯಾಂಡಮಿಕ್ ಏನಿಲ್ಲ, ಪ್ಯಾಂಡಮಿಕ್ ಎಲ್ಲ ಕಮ್ಮಿ ಆಗಿದೆ. ಬಟ್ ಇತ್ತೀಚೆಗೆ ಚೈನಾದಲ್ಲಿ ಔಟ್ ಬ್ರೇಕ್ ಆಗಿದೆ, ಅದು ಮ್ಯೂಟೇಶನ್ ಆಗ್ಬಿಟ್ಟು ಔಟ್ ಬ್ರೇಕ್ ಆಗಿದೆ ವೈರಸ್. ಸೊ ನಮ್ಮ ದೇಶಕ್ಕೆ ಅದು ಏನು ಬಂದಿಲ್ಲ. ಸೊ ಅದರಿಂದ ಯಾರು ಆತಂಕ ಪಡುವಂಥದ್ದು ಏನು ಇಲ್ಲ. ಸೊ ಅದರಿಂದ ಈ ಸಾಂಕ್ರಾಮಿಕ ಕಾಯಿಲೆಗಳ ಬಗ್ಗೆ ಹೆಚ್ಚು ನಾವು ತಲೆ ಕೆಡಿಸ್ಕೊಳ್ಳುವಂಥದ್ದು ಏನೂ ಇಲ್ಲ. ಪ್ಲಸ್ ಈ ಕ್ಯಾಂಪಿನಲ್ಲಿ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತಾನು ಇಟ್ಟಿದೀವಿ. ನಮ್ಮ ಕೊಡಗು ಮೆಡಿಕಲ್ ಕಾಲೇಜ್ ಬ್ಲಡ್ ಬ್ಯಾಂಕ್ ಆಫೀಸ್ ಇದೆ, ಅವರು ಬಂದು ಅವತ್ತಿನ ದಿನ ಅನೇಕರು ಬ್ಲಡ್ ಡೊನೇಷನ್ ಪ್ರತಿ 6 ತಿಂಗಳಿಗೂ ಕೊಡ್ತಾ ಇರ್ತಾರೆ. ಸೊ ಅಂತವ್ರಿಗೆಲ್ಲ ಮೆಸೇಜ್ ಕಳಿಸ್ಬೇಕು. ಅವ್ರು ಬಂದು ಅವತ್ತಿನ ದಿನ ಸ್ಥಳದಲ್ಲೇ ಬ್ಲಡ್ ಕಲೆಕ್ಟ್ ಮಾಡ್ಬಿಟ್ಟು, ನಾವು ಇಲ್ಲಿ ಬ್ಲಡ್ ಸ್ಟೋರೇಜ್ ಇದೆ ನಮ್ಮ ಹತ್ರ ಕೊಡಗು ಮೆಡಿಕಲ್ ಕಾಲೇಜಲ್ಲಿ. ಸೊ ಅಲ್ಲಿ ಸ್ಟೋರ್ ಮಾಡ್ತೀವಿ. ಬೇಕಾದವ್ರಿಗೆಲ್ಲ ನಾವು ಉಚಿತವಾಗಿ ಬ್ಲಡ್ ಕೊಡುವಂಥದ್ದು ಕಾರ್ಯಕ್ರಮ ಇಟ್ಕೊಳ್ತೇವೆ. ಮೇಡಮ್, ಕೊನೆಯದಾಗಿ ನಿಮ್ಮ ಸಂಸ್ಕೃತಿ ಸಿರಿ ಬಳಗದ ವತಿಯಿಂದ ಮುಂದಿನ ಕಾರ್ಯಕ್ರಮದ ಆಯೋಜನೆ ಏನಾದ್ರು ಯೋಜನೆಗಳೇನಾದ್ರು ಇದ್ರೆ? ಯೋಜನೆ ಅಂತ ಹೇಳಿದ್ರೆ ನಮ್ಮ ಈಗ ಮುಂದಿನ ಕಾರ್ಯಕ್ರಮ ಒಂದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತದಂತ ಯೋಜನೆ ಮಾಡ್ಕೊಂಡಿದೀವಿ. ಅದ್ರ ಜೊತೆಗೆ ನಮ್ಮ ಸಂಸ್ಕೃತಿನೂ ಹಾಗೆ ತಗೊಂಡು ಹೋಗ್ಬೇಕು ಅಂತ. ಇನ್ನೊಂದು ಮೇಯ್ನ್ ಆಗಿ ನಮ್ಮ ಈಗಿನ ಮಕ್ಕಳು ಆ ಸಂಸ್ಕೃತಿನ ತಗೊಂಡು ಹೋಗ್ಬೇಕು. ಈಗ ನಾನು ಸಿನಿಮಾ ಒಂದು ಕ್ಷೇತ್ರದಲ್ಲಿ ಇರೋದ್ರಿಂದ ಆ ಸಿನಿಮಾ ಕ್ಷೇತ್ರ ನಾನು ಎಲ್ಲ ಸಂಸ್ಕೃತಿನ ತರ್ತಾ ಇರೋದು ಎಲ್ಲ ಸಿನಿಮಾದಲ್ಲೂ. ಹಾಗಾಗಿ ಆ ಸಿನಿಮಾ ರೀತಿಲೂ ಆಗಿರ್ಬೋದು, ಮತ್ತೆ ಪ್ರಾಕ್ಟಿಕಲ್ ಆಗಿ ಆಗಿರ್ಬೋದು, ನೃತ್ಯದ ಮೂಲಕ ಎಲ್ಲ ನಮ್ಮ ಸಂಸ್ಕೃತಿನ ತರಬೇಕು. ಹಾಗಾಗಿ ಮುಂದಿನ ನಾವು ಏನೇ ಇದ್ರು ಅಷ್ಟೇ ನಮ್ಮ ಏನು ಸಂಸ್ಕೃತಿಗೆ ಸಂಬಂಧಪಟ್ಟದ್ದು ಮತ್ತು ವಿದ್ಯಾಭ್ಯಾಸ, ಆರೋಗ್ಯಕ್ಕೆ ಸಂಬಂಧಪಟ್ಟ. ಮೇಡಮ್, ಸಂಸ್ಕೃತಿ ಸಿರಿ ಬಳಗದ ವತಿಯಿಂದ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದೀರಾ. ನಿಮ್ಮ ಜೊತೆಗಾರರು ಕೂಡ ಇಲ್ಲಿದ್ದಾರೆ, ಅವ್ರನ್ನ ನಮ್ಮ ವೀಕ್ಷಕರು ಕೂಡ ಪರಿಚಯ ಮಾಡ್ಕೊಂಡಿದ್ದಾರೆ. ಇವರು ನಮ್ಮ ಉಪಾಧ್ಯಕ್ಷರು ನಿಶಾ ಮೋಹನ್ ಅಂತ ಹೇಳಿ, ಮತ್ತೆ ನಮ್ಮ ಕೋಶಾಧಿಕಾರಿ ಸೀಮಾ ಕಾವೇರಪ್ಪ, ನಮ್ಮ ಕಮಿಟಿಯವರು ಸರಿತಾ ಹಾಗೂ ಮಂಜುಳಾ. ವೀಕ್ಷಕರೇ, ಇವರೆಲ್ಲರೂ ಸೇರಿ ಒಂದು ಸಂಸ್ಕೃತಿ ಸಿರಿ ಬಳಗ ಟ್ರಸ್ಟ್ ವತಿಯಿಂದ ಹಾಗೂ ನಮ್ಮ ಖ್ಯಾತ ENT ತಜ್ಞರಾದ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೊಂದಿಗೆ ಸೇರ್ಕೊಂಡು ಒಂದು ರೀತಿಯ ಜನವರಿ 26ರಂದು ಕೊಡಗು ಜಿಲ್ಲೆಯ ಬಹಳಷ್ಟು ಅನೇಕರಿಗೆ ಉಪಯೋಗ ಆಗುವಂತ ಒಂದು ಉತ್ತಮ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ. ಅದು ಕೇವಲ ಆರೋಗ್ಯ ಶಿಬಿರ ಮಾತ್ರ ಅಲ್ಲ, ಅದ್ರ ಜೊತೆಗೆ ಮನರಂಜನೆ ಒದಗಿಸುವಂತ, ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವಂತ ಒಂದು ಒಳ್ಳೆಯ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಆ ಕಾರ್ಯಕ್ರಮ ಯಶಸ್ವಿಯಾಗಲಿ. ಮುಂದೆ ಆ ಸಂಸ್ಕೃತಿ ಸಿರಿ ಬಳಗ ಟ್ರಸ್ಟ್ ಏನಿದೆ ಅದರೊಂದಿಗೆ ಹಲವಷ್ಟು ಸಂಘ ಸಂಸ್ಥೆಗಳು ಸೇರ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗ್ತಾ ಸಾಗಿ ಅವರಿಗೆ ಮುಂದೆ ಶುಭ ದಿನಗಳು ಬರಲಿ ಅಂತೇಳಿ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಅವರಿಗೆ ಶುಭ ಹಾರೈಕೆಗಳನ್ನು. ಇದುವರೆಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗಿದ್ದು ನಮ್ಮೊಂದಿಗೆ ಮಾತನಾಡಿ ಈ ಶಿಬಿರದ ಎಲ್ಲ ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅವರ ಅಮೂಲ್ಯ ಸಮಯವನ್ನು ನಮ್ಮೊಂದಿಗೆ ಕೊಟ್ಟು ಎಲ್ಲರಿಗೂ ಶಿಬಿರದ ವಿಶೇಷತೆಗಳನ್ನ ತಿಳಿಸಿಕೊಟ್ಟಂತ ಡಾಕ್ಟರ್ ಮೋಹನ್ ಅಪ್ಪಾಜಿ ಸರ್ ಅವ್ರಿಗೂ ಹಾಗೂ ಹರಡಿ ವಿಜಯ್ ಅವ್ರಿಗೂ ತಮಗೆ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ಸಹಕರಿಸಿದ್ರಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ವೀಕ್ಷಕರೇ, ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ವ್ಯಕ್ತಿಯೊಂದಿಗೆ ಭೇಟಿಯಾಗ್ತೀನಿ. ಕಾವೇರಿ ನಾಡಿನ ಸಮಗ್ರ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಾ ಇರಿ ಕೊಡಗು ಚಾನೆಲ್. ವಂದನೆಗಳು.